ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪೂಜೆ ಮಾಡುವಾಗ ಇವುಗಳನ್ನು ಹತ್ತಿರಲ್ಲಿ ಇಟ್ಕೋಬಾರದು. ಪ್ರತಿನಿತ್ಯ ದೇವರಿಗೆ ಪೂಜೆ ಮಾಡುವಾಗ ಸಂಪ್ರದಾಯವನ್ನು ಪದ್ಧತಿಯನ್ನು ಪಾಲಿಸಬೇಕು. ದೇವರ ಪೂಜೆ ಮಾಡುವಾಗ ನಾವು ಯಾವೆಲ್ಲ ವಸ್ತುಗಳನ್ನು ಹತ್ತಿರ ಇಟ್ಕೋಬಾರದು, ಪೂಜೆ ಮಾಡುವಾಗ ಇವುಗಳು ಹತ್ತಿರ ಇರದಂತೆ ನೋಡ್ಕೋಬೇಕಾಗುತ್ತದೆ. ನೋಡೋಣ ಬನ್ನಿ. ಹಿಂದೂ ಧರ್ಮದಲ್ಲಿ ಪೂಜೆಗೆ ವಿಶೇಷ ಮಹತ್ವವಿದೆ. ಪೂಜೆ ಮಾಡುವಾಗ ಕೆಲವು ವಿಷಯಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಮುಖ್ಯ. ಇದರಿಂದ ಪೂಜೆಯ ಫಲಿತಾಂಶಗಳನ್ನು ಸಾಧಿಸಬಹುದು. ಕೆಲವೊಮ್ಮೆ ನಾವು ಪೂಜೆಯ ಸಮಯದಲ್ಲಿ ತಪ್ಪುಗಳನ್ನು ಮಾಡುತ್ತೇವೆ. ಅನೇಕ ಬಾರಿ ಪೂಜೆಯ ಸಮಯದಲ್ಲಿ ಶಾಸ್ತ್ರಗಳಲ್ಲಿನ ನಿಯಮಗಳನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಇದು ಪೂಜೆಯಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ಅನೇಕ ಬಾರಿ ನಾವು ಪೂಜೆಯಲ್ಲಿ ಬಳಸುವ ವಸ್ತುಗಳನ್ನು ತಪ್ಪಾಗಿ ಇಡುವುದರಿಂದ ಪೂಜೆಯಲ್ಲಿ ಅಡಚಣೆ ಉಂಟಾಗುತ್ತದೆ. ಪೂಜೆ ಮಾಡುವ ಸಮಯದಲ್ಲಿ ನಮ್ಮ ಹತ್ತಿರ ಯಾವ ವಸ್ತುಗಳು ಇರಬೇಕು ಮತ್ತು ಇರಬಾರದು ಎಂಬುದೇ ನೋಡೋಣ ಬನ್ನಿ. ಸನಾತನ ಧರ್ಮದಲ್ಲಿ ಪೂಜೆ ಮಾಡುವಾಗ ಮೊದಲು ಸ್ನಾನ ಮಾಡಿ ದೈಹಿಕ ಸ್ವಚ್ಛತೆಯನ್ನು ಮಾಡಿಕೊಂಡ ನಂತರ ಯಾವಾಗಲೂ ಸ್ವಚ್ಛ ಮತ್ತು ಅಂದವಾದ ಬಟ್ಟೆಗಳನ್ನು ಧರಿಸಬೇಕು. ನಮ್ಮ ಬಳಿ ಹೊಸ ಬಟ್ಟೆ ಇದ್ದರೆ ಅದನ್ನು ಕೂಡ ಧರಿಸಬಹುದು. ಕೋಪ ಮತ್ತು ನಕಾರಾತ್ಮಕ ಆಲೋಚನೆಗಳು. ಪೂಜೆ ಮಾಡುವಾಗ ಮನಸ್ಸು ಶಾಂತವಾಗಿರಬೇಕು ಮತ್ತು ಪೂಜೆಯ ಮೇಲೆ ಕೇಂದ್ರೀಕೃತವಾಗಿರಬೇಕು. ಕೋಪ ಮತ್ತು ನಕಾರಾತ್ಮಕ ಆಲೋಚನೆಗಳು ನಮಗೆ ನಾವು ಮಾಡಿದ ಪೂಜೆಯ ಶುಭ ಫಲಿತಾಂಶಗಳನ್ನು ದಕ್ಕದಂತೆ ಮಾಡಬಹುದು. ಮಾಂಸ, ಮದ್ಯ ಮತ್ತು ತಂಬಾಕು, ಅಮಲು ಪದಾರ್ಥಗಳಂತಹ ವಸ್ತುಗಳನ್ನು ಸೇವಿಸಿ ಪೂಜೆಯನ್ನು ಮಾಡುವುದು ಅಥವಾ ಪೂಜೆ ಮಾಡುವಾಗ ಇವುಗಳನ್ನು ಇಟ್ಟುಕೊಳ್ಳುವುದು ಬಹುದೊಡ್ಡ ತಪ್ಪಾಗಿದೆ. ಈ ಎಲ್ಲಾ ವಸ್ತುಗಳನ್ನು ಅಶುದ್ಧವೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ಅವುಗಳನ್ನು ನಾವು ಪೂಜೆಯಲ್ಲಿ ಸೇವಿಸಬಾರದು ಅಥವಾ ಸ್ಪರ್ಶಿಸಬಾರದು. ಬೆಳ್ಳುಳ್ಳಿ ಮತ್ತು ಈರುಳ್ಳಿ. ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ತಾಮಸಿಕ ಆಹಾರವೆಂದು ಪರಿಗಣಿಸಲಾಗುತ್ತದೆ. ಆದ್ರಿಂದ ಪೂಜೆ ಮಾಡುವಾಗ ಅವುಗಳನ್ನು ಸೇವಿಸಬಾರದು ಅಥವಾ ಮುಟ್ಟಬಾರದು. ಮುಟ್ಟಿನ ಮಹಿಳೆಯನ್ನು ಅಶುದ್ಧ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಪೂಜಾ ಮಾಡುವವರು ಇಂತಹ ಮಹಿಳೆಯರನ್ನು ಸ್ಪರ್ಶಿಸಿ ನಂತರ ಪೂಜೆಯನ್ನು ಮಾಡಲಿಕ್ಕೆ ಹೋಗಬಾರದು. ಶೂಗಳು ಮತ್ತು ಚಪ್ಪಲಿಗಳು. ನಾವು ಧರಿಸುವ ಶೂಗಳು ಮತ್ತು ಚಪ್ಪಲಿಗಳು ಕೊಳಕು ಮತ್ತು ನಕಾರಾತ್ಮಕ ಶಕ್ತಿಯನ್ನು ಹೊಂದಿರುತ್ತವೆ. ಆದ್ದರಿಂದ ಪೂಜೆ ಮಾಡುವಾಗ ಶೂಗಳನ್ನಾಗಿರಬಹುದು ಅಥವಾ ಚಪ್ಪಲಿಗಳನ್ನಾಗಿರಬಹುದು ತೆಗೆದು ಹೊರಗೆ ಇಡಬೇಕು. ಈ ವಿಷಯಗಳಲ್ಲದೆ ಪೂಜೆ ಮಾಡುವಾಗ ಇತರ ಕೆಲವು ವಿಷಯಗಳನ್ನು ಸಹ ನೆನಪಿನಲ್ಲಿ ಇಟ್ಟುಕೋಬೇಕಾಗುತ್ತದೆ. ಅವುಗಳೆಂದರೆ ಪೂಜೆಯ ಮುನ್ನ ಶುದ್ಧರಾಗುವುದು, ಪೂಜೆ ಸಾಮಗ್ರಿಗಳನ್ನು, ಪೂಜೆ ಮಾಡುವ ಸ್ಥಳವನ್ನು ಶುದ್ಧಗೊಳಿಸಿಕೊಳ್ಳುವುದು, ಶುಭ ಸಮಯದಲ್ಲಿ ಪೂಜೆ ಮಾಡಬೇಕು. ನಮ್ಮ ಮನಸ್ಸನ್ನು ಏಕಾಗ್ರತೆಯಿಂದ ಇಟ್ಟುಕೊಂಡು ಪೂಜಾ ವಿಧಿವಿಧಾನಗಳಂತೆ ಪೂಜೆ ಮಾಡಬೇಕಾಗುತ್ತದೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.